ಸಂಗೀತವೆಂದರೆ ಕೇವಲ ಸ್ವರಗಳ ಸಂಯೋಜನೆಯಲ್ಲ, ಅದು ಆತ್ಮ ಜಾಗೃತಿಗೆ ಕರೆದೊಯ್ಯುವ ಸಾಧನ. ಮೋಕ್ಷದ ಸಾಕ್ಷಾತ್ಕಾರಕ್ಕಾಗಿ ಸಂಗೀತವನ್ನು ಅನುಸರಿಸಿದ ಮಹಾನ್ ಪರಂಪರೆ ಭಾರತೀಯರದ್ದು ಎಂದು ಹಿರಿಯ ಬಾನ್ಸುರಿ ಕಲಾವಿದ ಹಾಗೂ ವಿದ್ವಾಂಸ ಎಸ್ ಸಂಭು ಭಟ್ ಕಡ್ತೋಕ ಅಭಿಪ್ರಾಯಪಟ್ಟರು. ಸಾಧನ ಸಂಗೀತ ವಿದ್ಯಾಲಯ ಬಗ್ಗೋಣ್ ಕುಮಟಾ ವತಿಯಿಂದ ಗುರು ಪೂರ್ಣಿಮೆ ಅಂಗವಾಗಿ ಸರಸ್ವತಿ ವಿದ್ಯಾಕೇಂದ್ರದ ಆವರಣದಲ್ಲಿ ನಡೆದ ಗುರುವಂದನೆ ಹಾಗೂ ಸಂಗೀತ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ಭಾರತೀಯ ಸಂಗೀತ ಪರಂಪರೆಯಲ್ಲಿ ಗುರುವಿಗೆ ಅತ್ಯುನ್ನತ ಸ್ಥಾನವಿದೆ. ಗುರು ನೀಡುವ ಜ್ಞಾನ ಮತ್ತು ಸಂಸ್ಕಾರವೇ ಶಿಷ್ಯನ ವ್ಯಕ್ತಿತ್ವವನ್ನು ರೂಪಿಸುತ್ತದೆ. ಸಂಗೀತ ಕಲಿಕೆಯ ಮೂಲಕ ಮಕ್ಕಳಲ್ಲಿ ಶಿಸ್ತು, ಏಕಾಗ್ರತೆ, ವಿನಯ ಹಾಗೂ ಸಂಸ್ಕಾರ ಬೆಳೆಯುತ್ತದೆ ಎಂದು ಅವರು ಅಭಿಪ್ರಾಯಪಟ್ಟರು. ಕೊಂಕಣ ಎಜುಕೇಷನ್ ಟ್ರಸ್ಟ್ನ ಉಪಾಧ್ಯಕ್ಷ ರಮೇಶ್ ಪ್ರಭು ಮಾತನಾಡಿ, ಲಕ್ಷ್ಮೀ ಹೆಗಡೆಯವರ ಸಂಗೀತ ಸೇವೆ ಸ್ಮರಣೀಯ. ಮಕ್ಕಳ ಸಂಗೀತವನ್ನು ಆಲಿಸುವುದು ಮನಸ್ಸಿಗೆ ಸಂತೋಷ ನೀಡುತ್ತದೆ. ಕೊಂಕಣ ಸಂಸ್ಥೆಯ ಶಿಕ್ಷಕಿಯಾಗಿ ಅವರು ಸಲ್ಲಿಸಿದ ಸೇವೆ ಗಮನಾರ್ಹ. ಹೊಸದಾಗಿ ಆರಂಭಿಸಿರುವ ಈ ಸಂಗೀತ ವೇದಿಕೆಗೆ ಇಂತಹ ಕಾರ್ಯಕ್ರಮ ಮತ್ತಷ್ಟು ಕಳೆ ತಂದಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ಸರಸ್ವತಿ ವಿದ್ಯಾಕೇಂದ್ರದ ಮುಖ್ಯೋಪಾಧ್ಯಾಯ ಗಣೇಶ್ ಜೋಶಿ ಮಾತನಾಡಿ, ಜೀವನದಲ್ಲಿ ಗುರುವಿನ ಸ್ಥಾನವನ್ನು ಅರಿಯಬೇಕು. ಗುರುವಿನ ಅರಿವಿನ ಬೆಳಕಿನಲ್ಲಿ ಮುನ್ನಡೆದಾಗ ಮಾತ್ರ ಜ್ಞಾನ ಮತ್ತು ಸಂಸ್ಕಾರದ ಪಯಣ ಸಮೃದ್ಧವಾಗುತ್ತದೆ. ಗುರು ಶಿಷ್ಯ ಪರಂಪರೆಯನ್ನು ಮುಂದಿನ ಪೀಳಿಗೆಗೆ ಪರಿಚಯಿಸುವ ಇಂತಹ ಕಾರ್ಯಕ್ರಮಗಳು ಅಗತ್ಯ ಎಂದರು. ಸಂಗೀತ ಗುರುಗಳಾದ GR ಭಟ್ ಬಾಳೆಗದ್ದೆ ಹಾಗೂ ತಬಲಾ ಗುರು NS ಹೆಗಡೆ ಅವರು ಸಂಸ್ಮರಣೆಯಲ್ಲಿ ನಡೆದ ಕಾರ್ಯಕ್ರಮವು ಗುರುಗಳಿಗೆ ಸಂಗೀತದ ಮೂಲಕ ಸಲ್ಲಿಸಿದ ಅರ್ಥಪೂರ್ಣ ನಮನವಾಗಿದೆ ಮೂಡಿಬಂದಿತು. ಸಾಧನಾ ಸಂಗೀತ ವಿದ್ಯಾಲಯದ ಹಿರಿಕಿರಿಯ ಶಿಷ್ಯರು ಹಾಗೂ ಗುರುಗಳು ಶಾಸ್ತ್ರೀಯ ಮತ್ತು ಭಕ್ತಿ ಸಂಗೀತದ ವಿವಿಧ ಪ್ರಕಾರಗಳನ್ನು ಪ್ರಸ್ತುತಪಡಿಸಿ ಪ್ರೇಕ್ಷಕರ ಮನಸೂರೆಗೊಂಡರು. ಗಾಯನದಲ್ಲಿ ಕಂಡ ಆತ್ಮವಿಶ್ವಾಸ, ಲಯಬದ್ಧತೆ ಹಾಗೂ ಸಂಗೀತಾಭ್ಯಾಸದ ಶಿಸ್ತು ಕಾರ್ಯಕ್ರಮದ ವಿಶೇಷ ಆಕರ್ಷಣೆಯಾಗಿತ್ತು. ಯಲ್ಲಾಪುರದ ಖ್ಯಾತ ಗಾಯಕ ಗಣಪತಿ ಹೆಗಡೆ ಅವರ ಗಾಯನ ಕಾರ್ಯಕ್ರಮಕ್ಕೆ ವಿಶೇಷ ಮೆರುಗು ನೀಡಿತು. ತಬಲಾ ಸಂವಾದನದಲ್ಲಿ NG ಹೆಗಡೆ, ಕಪ್ಪೆಕೆರೆ ಹಾಗೂ ಪ್ರದೀಪ್ ಕೋಟಮನೆ ಯಲ್ಲಾಪುರ ಸಾಥ್ ನೀಡಿದರು. ಹರಿಶ್ಚಂದ್ರ ನಾಯ್ಕ ಇಡಗುಂಜಿ ಅವರು ಸಂವಾದಿನಿ ಸಂವಾದದ ಮೂಲಕ ಸಂಗೀತ ಪ್ರಸ್ತುತಿಗೆ ಸೊಬಗು ತಂದರು. ಅಶೋಕ್ ಭಟ್ ಹಾಗೂ ಭಾರತಿ ಹೆಗಡೆ ಕಾರ್ಯಕ್ರಮ ನಿರೂಪಿಸಿ ಅಗತ್ಯ ಸಹಕಾರ ನೀಡಿದರು. ಕಾರ್ಯಕ್ರಮದಲ್ಲಿ ಸಾಧನ ಸಂಗೀತ ವಿದ್ಯಾಲಯದ ಗುರು ಲಕ್ಷ್ಮೀ ಬಾಲಚಂದ್ರ ಹೆಗಡೆ ದಂಪತಿಗಳನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಹಲವು ವರ್ಷಗಳಿಂದ ಸಂಗೀತ ಶಿಕ್ಷಣ ಹಾಗೂ ಶಿಷ್ಯರ ರೂಪಿಸುವ ಕಾರ್ಯದಲ್ಲಿ ತೊಡಗಿಸಿಕೊಂಡಿರುವ ಅವರ ಸೇವೆಯನ್ನು ಕಾರ್ಯಕ್ರಮದಲ್ಲಿ ಸ್ಮರಿಸಲಾಯಿತು. ಕೆನರಾ ಪ್ಲಸ್ ನ್ಯೂಸ್ ಕುಮಟಾ.